ಬಿಗ್ ಬಾಸ್ ರಂಜಿತ್ ಅವರು ಇದೀಗ ಮದುವೆನ ಸಹ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಬಹಳಷ್ಟು ಖುಷಿಯಾಗಿದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಇವರ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಂತ. ರಂಜಿತ್ ಅವರೇನಾದ್ರು ಇದಿದ್ರೆ ಖಂಡಿತವಾಗಿಯೂ ಕೂಡ ಸಖತ್ತಾಗಿ ಬಿಗ್ ಬಾಸ್ ಫೈನಲ್ಸ್ ಗೆ ಬಂದಿರೋರು. ಬಟ್ ಅವರು ಲಾಯರ್ ಜಗದೀಶ್ ಅವರ ಮೇಲೆ ಕೈ ಮಾಡಿ ಅಚಾನಕ್ ಆಗಿ ಅವರು ಆಚೆ ಕಡೆ ಬಂದ್ಬಿಡ್ತಾರೆ. ಅವ್ರು ಇರ್ಬೇಕಾಗಿತ್ತು ರಂಜಿತ್ ಅವರು, ಸಕ್ಕದಾಗಿರೋದು. ಏನು ಮಾಡಕ್ಕಾಗಲ್ಲ, ಬ್ಯಾಡ್ ಲೆಕ್ ಅಂತಾನೆ ಹೇಳ್ಬೋದು. ರಂಜಿತ್ ಅವರ ಮದುವೆ ಅಂತೂ ತುಂಬಾ ಚೆನ್ನಾಗಿ ನೆರವೇರಿದೆ. ಮಾನಸ ಅಂತ ಮದ್ವೆ ಆಗಿರುವಂತ ಹುಡುಗಿ. ಸೊ ಇವರು ಫ್ಯಾಷನ್ ಡಿಸೈನರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಮತ್ತೆ ಬಹುತೇಕ ರಂಜಿತ್ ಅವರ ಒಂದು ಡ್ರೆಸ್ ಸೆಲೆಕ್ಷನ್ ಆಗಿರ್ಬೋದು, ಸ್ಟೈಲಿಶ್ ಎಲ್ಲರಿಗೂ ಕೂಡ ಇವರೇ ಆಗಿರ್ತಾರೆ. ತುಂಬಾ ವರ್ಷಗಳಿಂದ ಲವ್ ಮಾಡ್ತಿರುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್ ಆಚೆ ಬಂದ ಬಳಿಕ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡು ಇದೀಗ ಮದ್ವೆನ ಸಹ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮದ್ವೆ ನಡೀತು. ಇದಕ್ಕೆ ಧನ್ರಾಜ್ ಅವ್ರು ಬಂದಿರ್ತಾರೆ, ರಜತ್ ಅವ್ರು ಬರ್ತಾರೆ, ಲಾಯರ್ ಜಗದೀಶ್ ಅವರು, ಗೋಲ್ಡ್ ಸುರೇಶ್ ಅವರು, ಅನುಷಾ ಅವರು. ಸೊ ಹೀಗೆ ಸಾಕಷ್ಟು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತುಂಬಾನೇ ಚೆನ್ನಾಗಿ ಮದುವೆ ಕಾರ್ಯಕ್ರಮ ಕೂಡ ನಡೀತಿದೆ. ನಿಮ್ಗೂ ಕೂಡ ಇಷ್ಟನ ರಂಜಿತ್ ಅವರು? ರಂಜಿತ್ ಖಂಡಿತವಾಗಿಯೂ ಕೂಡ ಫೈನಲ್ಸ್ ಗೆ ಬಂದಿರೋರು. ಇಫ್ ಇನ್ ಕೇಸ್ ಆ ರೀತಿಯ ಒಂದು ಎಡವಟ್ ಏನಾದ್ರು ಮಾಡ್ಕೊಳ್ದೆ ಹೋಗಿದ್ರೆ, ಆ ಡ್ಯಾನ್ಸ್ ಏನ್ ಅಷ್ಟಾಗಿ ಮಾಡಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಮತ್ತೆ ಟಾಸ್ಕ್ ವಿಚಾರ, ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ 100% ಎಫೆಕ್ಟ್ ಆಗ್ತಾರೆ. ಕಾರ್ತಿಕ್ ಅವರ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಒಳ್ಳೆ ಟಕ್ಕರ್ ಮಾತ್ರ ಇರೋದು. ಖಂಡಿತವಾಗಿಯೂ ಕೂಡ ಟಾಪ್ ಲಿಸ್ಟ್ ನಲ್ಲಿ ಇವ್ರು ಏನಾದ್ರು ಇದ್ದಿದ್ರೆ ನಿಜಕ್ಕೂ ಕೂಡ ಸಕ್ಕದಾಗಿರೋದು. ಬ್ಯಾಡ್ ಲಕ್ ಇವರೇ ಕೈಯಾರೆ ಮಾಡ್ಕೊಂಡಿದ್ದು. ಒಳ್ಳೊಳ್ಳೆ ಆಫರ್ಗಳು ಸಿಕ್ತು ನೋಡಿ. ಇದ್ದಿದ್ದು ಸುಮಾರು ಒಂದು 2-3 ವಾರ ಆದ್ರೂ ಕೂಡ ಒಳ್ಳೊಳ್ಳೆ ಆಫರ್ಸ್ ಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಸಿಕ್ಕಿದೆ. ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ. ಒಳ್ಳೊಳ್ಳೆ ಆಫರ್ಗಳು ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು.